ನೋಡಿ, ಸ್ಲೀಪ್ ಸ್ಟಡಿ ಮಾಡಿಸಿದ್ವಿ, ಸ್ಲೀಪ್ ಸ್ಟಡಿ ರಿಪೋರ್ಟ್ ಕೈಗೆ ಬಂತು. ಇದ್ರಲ್ಲಿ ಏನ್ ನೋಡ್ತೀವಿ, ಏನ್ ಮಾಡ್ತೀವಿ ಅಂತ ನಾನು ಇವತ್ತು ನಿಮ್ಮ ಹತ್ರ ಮಾತಾಡ್ತೀನಿ. ಸ್ಲೀಪ್ ಸ್ಟಡಿ ರಿಪೋರ್ಟ್ ಬಂದ್ಮೇಲೆ ಅದರಲ್ಲಿ ನಾವು ಸಿವಿಯಾರಿಟಿ ನೋಡ್ತೀವಿ. ನಿಮ್ಗೆ AHI ಅಂತ ಹೇಳುತ್ತೆ, ಆಪ್ನಿಯಾ ಹೈಪೋಪ್ನಿಯಾ ಇಂಡೆಕ್ಸ್ ಅಂತ ಇರುತ್ತೆ. ಅದ್ರಲ್ಲಿ ಸಿವಿಯಾರಿಟಿ ನೋಡ್ತೀವಿ, ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ. ಅಂದ್ರೆ ಎಷ್ಟು ಗಂಟೆ ಎಷ್ಟು ಸಲ ಚೋಕ್ ಆಗ್ತಿದೆ ಅನ್ನೋದ್ರ ಮೇಲೆ ಅದನ್ನ ಮೈಲ್ಡ್ ಮಾಡರೇಟ್ ಸಿವಿಯರ್ ಅಂತ ಹೇಳ್ತೀವಿ. ಸೊ ಕೆಲವು ಇದರಲ್ಲಿ ಮಾಡರೇಟ್ ಗಿಂತ ಜಾಸ್ತಿ ಇದ್ದು ನಿಮ್ಗೆ ಸಿಂಪ್ಟಮ್ಸ್ ಎಲ್ಲ ಅದಕ್ಕೆ ಕೋರ್ಲೇಟ್ ಆಗ್ತಾ ಇದ್ರೆ ನಿಮ್ಗೆ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಟ್ರೀಟ್ಮೆಂಟ್ ಏನಪ್ಪಾ, ಎಂಟರ್ಲಿ ಡಿಫ್ರೆಂಟ್ ಟ್ರೀಟ್ಮೆಂಟ್, ಎಂಟರ್ಲಿ ಡಿಫ್ರೆಂಟ್ ಮ್ಯಾನೇಜ್ಮೆಂಟ್. ಇದರಲ್ಲಿ ಈ ಪ್ರಾಬ್ಲಮ್ ಇದೆ, ನಿಮ್ಗೆ ಗೊರಕೆ ಬರ್ತಾ ಇದೆ, ಚೋಕ್ ಆಗ್ತಿದೆ, ನಿಮ್ಗೆ ನೈಟ್ ಆಕ್ಸಿಜನ್ ಕಡಿಮೆ ಆಗ್ತಿದೆ, ನಿಮ್ ದೇಹದಲ್ಲಿ ತೊಂದರೆಗಳಾಗ್ತಿದೆ, ಅದರಿಂದ ನಿಮ್ಗೆ ಡೇ ಟು ಡೇ ಆಕ್ಟಿವಿಟೀಸ್ ಎಫೆಕ್ಟ್ ಆಗ್ತಿದೆ, ನಿಮ್ಮ ಆರೋಗ್ಯದಲ್ಲಿ ಏರ್ಪೇರ್ ಆಗ್ತಿದೆ, BP ಜಾಸ್ತಿ ಆಗ್ತಿದೆ, ಕಂಟ್ರೋಲಿಗೆ ಬರ್ತಿಲ್ಲ, ಬೇರೆ ಬೇರೆ ಕಾಯಿಲೆಗಳು ಕಾಣಿಸ್ತಾ ಇದಾವೆ. ಇದಕ್ಕೆಲ್ಲ ಇಂಡಿಕೇಶನ್ ಟ್ರೀಟ್ಮೆಂಟ್ ಶುರು ಮಾಡಲೇಬೇಕು ಅಂತ. ಸ್ಲೀಪ್ ಆಪ್ನಿಯಾ ಅಂತ ಕನ್ಫರ್ಮೇಶನ್ ಬಂದ್ಮೇಲೆ ನಿಮಗೆ ಬೇರೆ ಏನಾದ್ರು ಅಬ್ಸ್ಟ್ರಕ್ಟಿವ್ ಕಾಸಸ್ ಇದೆಯಾ ಅಂತ ರೂಲ್ ಔಟ್ ಮಾಡ್ತೀವಿ. ಮೂಗಲ್ಲಿ ಏನಾದ್ರು ಬ್ಲಾಕ್ ಇರ್ಬೋದು, ಗಂಟ್ಲಲ್ಲಿ ಏನಾದ್ರು ತೊಂದರೆಗಳಿರ್ಬೋದು, ಟಾನ್ಸಿಲ್ಸ್ ಇರ್ಬೋದು, ಆ ತರದ್ದೆಲ್ಲ ರೂಲ್ ಔಟ್ ಮಾಡಿ ಆ ತರ ಸರ್ಜಿಕಲ್ ಮ್ಯಾನೇಜ್ಮೆಂಟ್ ಇದೆ ಅಂದ್ರೆ ನಾವು ENT ಡಾಕ್ಟರ್ ಕಡೆಯಿಂದ ನಾವು ಕ್ಲಿಯರೆನ್ಸ್ ತಗೊಳ್ತೀವಿ. ಅದೇನು ಇಲ್ಲ ಅಂತ ಬಂದ್ರೆ ನಿಮಗೆ CPAP ಅಂತ, ಕಂಟಿನ್ಯೂಸ್ ಪಾಸಿಟಿವ್ ಏರ್ವೇ ಪ್ರೆಷರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬರುತ್ತೆ, ಅದನ್ನ ಸ್ಟಾರ್ಟ್ ಮಾಡ್ತೀವಿ. ನೈಟ್ ನೀವು ಅದನ್ನ ಹಾಕಿ ಮಲಗಬೇಕಾಗತ್ತೆ. ಸೊ ದಿಸ್ ಇಸ್ ದ ಒನ್ ಡಿಸೀಸ್ ವೇರ್ ಯು ಕ್ಯಾನ್ ಸಿ ದ ಟ್ರೀಟ್ಮೆಂಟ್ ರೆಸ್ಪಾನ್ಸ್ ವಿತ್ ಇನ್ ಎ ವೀಕ್. ಒಂದ್ ವಾರದಲ್ಲಿ ನೀವು ನಿಮ್ ಲೈಫೇ ಬೇರೆ ತರ ಆಗಿರುತ್ತೆ. ಒಂದ್ ವಾರದಲ್ಲಿ ನಿಮ್ ಮುಖದಲ್ಲಿ ಲವಲವಿಕೆ ಬಂದಿರುತ್ತೆ, ಆಕ್ಟಿವಿಟಿ ಇಂಪ್ರೂವ್ಮೆಂಟ್ ಆಗಿರುತ್ತೆ, ಅಂಡ್ ನಿದ್ರೆ ಮಾಡಿ ಎಷ್ಟು ವರ್ಷ ಆಗಿದೆ ನಿಮಗೆ ಅನ್ನೋದು ನಿಮ್ಗೆ ಮರ್ತೋಗಿರ್ತೀರಾ. ಅಂತ ಗಾರ್ಡನ್ ಇದ್ರೆ ನಿಮ್ಗೆ ಈ ಟ್ರೀಟ್ಮೆಂಟ್ ಕೊಟ್ಮೇಲೆ ಸ್ಟಾರ್ಟ್ ಆಗುತ್ತೆ.